Hi guys, you want to Canada Books today? Canada Day ಇವತ್ತು. Welcome to Amma Vlogs. Welcome to Sanvi Vlogs. Welcome to Amma Vlogs. Hi guys, welcome to Sanvi Vlogs. Hi guys, welcome to Amma Vlogs. ಸೊ ಇವತ್ತು ಇಲ್ಲಿ ಜುಲೈ ಫಸ್ಟ್ ಇಲ್ಲಿ ಕೆನಡಾ ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲರೂ ರೆಡ್ ಆ್ಯಂಡ್ ವೈಟ್ ಡ್ರೆಸ್ಸಲ್ಲಿ ಇರ್ತಾರೆ. ಸೊ ಅದಕ್ಕೋಸ್ಕರ ಸಾನ್ವಿ ನಾನು ರೆಡ್ ಆ್ಯಂಡ್ ವೈಟ್ ಡ್ರೆಸ್ ಹಾಕ್ಕೊಂಡಿದ್ದೀವಂತೆ. ಇಲ್ಲಿ ಒಂದು ಸೆಲೆಬ್ರೇಷನ್ ಮಾಲ್ ಇದೆ, ಅಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಏನೆಲ್ಲ ಇರುತ್ತೆ ಅನ್ನೋದನ್ನ ಒಂದು ಚಿಕ್ಕ ಒಂದು ಬ್ಲಾಗ್ ಆಗಿ ಮಾಡ್ತಾ ಇದ್ದೀವಿ. ಸಾನ್ವಿದ ಔಟ್ಫಿಟ್ ನಾನು ನಿಮಗೆ ತೋರಿಸ್ತೀನಂತೆ, ಬನ್ನಿ. ಎಸ್ ಸಾನ್ವಿ, ಸ್ಮೈಲ್. ಓಕೆ ಕಮ್. ನೋಡ್ಕೊಬಂದ್ರೆ ಎಲ್ಲರಿಗೂ ವಿಡಿಯೋ ಇಷ್ಟ ಆಗ್ತದೆ. ಇದು ಕೆನಡಾ ವ್ಲಾಗು ಅಂದ್ಕೊಂಡಿದ್ದೆ. ನೋಡಿ, ಎಲ್ಲರೂ ರೆಡ್ ಆ್ಯಂಡ್ ವೈಟಲ್ಲಿದ್ದಾರೆ, ಚಕಮಗ ಅನ್ನತ್ತಾರೆ. ಸೊ ಕೆನಡಾ ಡೇಯಲ್ಲಿ ಏನು ಮಾಡ್ತಾರೆ ಅಂದರೆ ಏನಿಲ್ಲ. ಸೊ ಇಲ್ಲೆಲ್ಲ ಫ್ರೀ ಈವೆಂಟ್ಸ್ಗಳಿರುತ್ತೆ, ಅಂದರೆ ತುಂಬ ಕಡೆಯಲ್ಲೇ ಈವೆಂಟ್ಸ್ ಇರುತ್ತೆ. ಒಂದೊಂದು ಪ್ಲೇಸಸ್ಸಲ್ಲೂ ಇವಾಗ ನಮ್ಮದು ಮಿಸ್ಸೆಸ್ಸಾಗೋ ಒಂದು ಪ್ಲೇಸು, ಸೊ ಟೊರೊಂಟೊ ಒಂದು ಪ್ಲೇಸು, ಸೊ ಆ ಥರ ಎವ್ರಿ ಪ್ಲೇಸಸ್ಸಲ್ಲೂ ಎವ್ರಿ ಸಿಟಿಲೂ ಒಂದೊಂದು ಈವೆಂಟ್ಸ್ಗಳ ಅರೇಂಜ್ ಮಾಡಿರ್ತಾರೆ. ಎಸ್ಪೆಷಲಿ ಮಕ್ಕಳಿಗೋಸ್ಕರ ಅದು ಫ್ರೀ ಈವೆಂಟ್ಸ್ ಇರುತ್ತೆ. ಯಾವುದೇ ಒಂದು ಪೇನ ಮಾಡಲಿಕ್ಕಿರಲ್ಲ, ಇಲ್ಲಾಂದರೆ ಪ್ರತಿಯೊಂದಕ್ಕೆ ಇಲ್ಲಿ ಪೇ ಮಾಡಲೇಬೇಕು ನಾವು ಮಿನಿಮಮ್ ಅಂತಲೂ. ಸೊ ಇಲ್ಲೆಲ್ಲ ಪೇಂಟಿಂಗ್ ಆಗಿರ್ಬೋದು, ಮತ್ತು ಇದೊಂದು ಸ್ಪೋರ್ಟ್ಸ್ ಅಂತ, ಇದು ಜಂಪಿಂಗ್ ಬಾಲ್ಸ್ ಥರ
ಇತ್ತು. ಹಾಗೆಯೇ ಫೇಸ್ ಪೇಂಟಿಂಗು ಸಹ ಇಲ್ಲಿ ಫ್ರೀ ಆಗಿತ್ತು. ಎಷ್ಟು ಜನ ಕ್ಯೂ ಇದ್ರು ಅಂದರೆ ಅಲ್ಲಿ ನೋಡ್ಬೋದು. ಹಾಗೆಯೇ ನೀವು ತುಂಬ ಜನ ಕ್ಯೂ ಇದ್ರು. ಅದನ್ನು ಸಾನ್ವಿನ ನೋಡಿಬಿಟ್ಟು ಅಮ್ಮ ಪ್ಲೀಸ್ ಅಮ್ಮ ನನಗೂ ಬೇಕು ಅಂತ ಹೇಳಿದ್ಲು. ನಾವು ನಿಂತ್ಕೊಂಡ್ವಿ, ಮಧ್ಯಾಹ್ನ ನಿಂತ್ಕೊಂಡಿದ್ದು ನಾವು. ಎಷ್ಟು ಒಂದು ಅರೌಂಡ್ 4 ಹಂಗೆ ಮುಗಿಯೋಷ್ಟೊತ್ತು ನಮಗೆ ಒಂದು 6:30 ಮೇಲೆ ಆಯಿತು. ಸಾಕು ಫೇಸ್ ಪೇಂಟಿಂಗ್ ಅಂದ್ಕೊಂಡು ಸಾನ್ವಿನ ಏನು ಮಾಡೋದು ನಿಲ್ಲಿಸ್ಕೊಂಡು ಅಲ್ಲಿ ಕ್ಯೂ ಅಲ್ಲಿ ಅಂತ ಅಲ್ಲಿ ಇದಿತ್ತು, ಕ್ರಯಾನ್ಸ್ಗಳಿತ್ತು. ಸೊ ಅದನ್ನು ತೊಗೊಂಡು ಡ್ರಾ ಮಾಡು ಅಂತ ಎಲ್ಲ ಕೊಡ್ಕೊಂಡು ನಾವು ನಿಂತ್ಕೊಂಡ್ವಿ. ಅದಾದಮೇಲೆ ಇಲ್ಲಿ ಆಂಟಾರಿಯೋ ಒಂದು ಸ್ಟೇಟ್. ಸೊ ಹೇಗೆ ನಮ್ಮ ಇಂಡಿಯಾದಲ್ಲಿ ಸ್ಟೇಟಸ್ ಇರುತ್ತೆ, ಸೊ ಆಂಟಾರಿಯೋ ಒಂದು ಸ್ಟೇಟು. ಸೊ ಅದರದ್ದು ಒಂದು ವ್ಯೂ ಆಫ್ ಸಿಟಿ ಇದೆ, ಹೇಗೆ ಇರುತ್ತೆ ಫುಲ್ ಸ್ಟೇಟ್ ಇದ್ರದ್ದು ಅಂತ ಹಾಕಿದ್ದಾರೆ. ಸೊ ಅದಕ್ಕೆ ನಾವು ಅಲ್ಲೇ ನೋಡ್ತಾ ಇದ್ವಿ. ನಮ್ಮ ಮನೆ ಅಲ್ಲಿ ಜಿಗ್ಸಾಗ್ ಇದೆಯಲ್ಲ, ಸೊ ಅದೇ ನಮ್ಮ ಅಪ್ಪು ಏನು ಮಾಡ್ತಿದ್ದೀರಾ? ಯಾರಿದು? ಪಪ್ಪ ತೋರಿಸಿ, ಕಣ್ಣಲ್ಲಿದೆ ಪಪ್ಪನ ತೋರಿಸಿ, ನನಗೆ ಕಾಣಿಸ್ತಾ ಇಲ್ಲ. ಓಕೆ, ಇದೇನು? ಅದ್ಯಾರು? ಅಮ್ಮ ಅಮ್ಮ ಯಾರು? ಅದು ಅಮ್ಮನ ಅದು. ಫೈನಲಿ ಕ್ಯೂವಲ್ಲಿ ನಿಂತದಕ್ಕೂ ಸಾರ್ಥಕ ಆಯಿತು ಅನ್ನೋ ಥರ ಸಾನ್ವಿದು ಲೈನ್ ಬಂದೇ ಬಿಡ್ತು. ಅವಳಿಗೊಂಥರ ಏನೇನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಕೊನೆಗೂ ಅವಳಿಗೆ ಫೇಸ್ ಪೇಂಟಿಂಗ್ ಹಾಕಿಸ್ಕೊಂಡು ತುಂಬ ಚೆನ್ನಾಗಿ ಆಗ್ತಾಯಿದ್ರು. ಅವರಿಗೆ ನಾವು ಫೋನಲ್ಲಿ ಯಾವುದೋ ಸ್ಕ್ರೀನ್ಶಾಟ್ನ ತೊಗೊಂಡೋಗಿ ತೋರಿಸ್ತೀವಿ. ಸೊ ಅದನ್ನು ಹಾಕ್ತಾಯಿದ್ರು. ಫಸ್ಟ್ ಸ್ಟಾರ್ಟಿಂಗ್ ಕೊನೆಗೆ ಹಿಂಗಾಗ್ಬಿಡ್ತು ಅಂದರೆ ಲೇಟ್ ಆಯ್ತು. ಬಟ್ ಆದ್ರೂ ನಿಧಾನಕ್ಕೆ, ಮಕ್ಳಿಗೆ ಇಷ್ಟ ಅಲ್ಲ ಫೇಸ್ ಪೇಂಟಿಂಗು ಅಂತ ಅದನ್ನು ಹಾಕಿಸ್ಕೊಂಡ್ಲು ಸಾನ್ವಿ. ಅವಳಿಗೆ ಇಷ್ಟ ಆಗಿರೋ ಡಿಸೈನ್ ಅವಳನ್ನು ಇಟ್ಕೊಂಡು ಅವಳಿಗೆ ಪಿಂಕ್ ಕಲರ್ ಬೇಕು ಅಂತ ಹಾಕಿಸ್ಕೊಂಡು ಹೇಗೆ ನಿಂತ್ಕೊಂಡಿದ್ದಾರೆ ಮಕ್ಕಳೆಲ್ಲ ನೋಡ್ತಾ ಇದ್ದಾರೆ ಹೆಂಗೆಲ್ಲ ಹಾಕ್ಕೊಳ್ಳೋದು ಅಂತ. ಸೊ ಇದನ್ನೆಲ್ಲ ಹಾಕಿಸ್ಕೊಂಡು ನಾವು ಸಂಜೆ ಈವ್ನಿಂಗ್ ಅಷ್ಟೊಂದು 7:30 ಆಯಿತು. ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ರೆಸ್ಟ್ ಮಾಡಿ ಮತ್ತೆ ನಾವು 10 ಗಂಟೆಗೆ ಹೋದ್ವಿ. ಅದನ್ನು ನಾನು ನಿಮಗೆ ಬ್ಲಾಗಲ್ಲಿ ಹಾಕಿದ್ದೀನಿ ಅಂತ ನೋಡಿ ಏನು ಮಾಡಿದ್ವಿ ಸಂಜೆ ಏನಾಯಿತು ಅಂತ ನಾನು ನಿಮಗೆ ತೋರಿಸ್ತೀನಿ. ಸಂಜೆ ಸ್ಟೋರಿ ಆದರೆ ಇದು ನಮ್ಮದು ರಾತ್ರಿ ಸ್ಟೋರಿ. ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಹೊರಗಡೆ ಫುಡ್ ಟ್ರಕ್ಸ್ ಇತ್ತು. ಸೊ ಊಟ ಮುಗಿಸ್ಕೊಂಡು ರಾತ್ರಿ 10 ಗಂಟೆಗೆ ಫೈರ್ ವರ್ಕ್ ನೋಡೋಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಂತ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿತ್ತು. ಅದನ್ನು ನೋಡ್ಕೊಂಡು ಹೇಳಿ ಅಲ್ಲ ಗ್ರೀನ್ ಕಾಣಿಸ್ತಿದೆಯಲ್ಲ ಏನದು ಅಂತ. ಅದು ಡ್ರೋನ್, ಮೋಸ್ಟ್ಲಿ ಡ್ರೋನ್ ವಿಡಿಯೋ ಮಾಡ್ತಿದ್ದಾರೆ. ಅಪ್ಪ ಹೇಳಿ ಅಪ್ಪ, ನೀವು ಏನಕ್ಕೆ ಕಾಯ್ತಾ ಇದ್ದೀರಾ? ಪಟಾಕಿ ಕಾಯ್ತಾ ಇದ್ದಾಳೆ ಗೈಸ್ ಸಾನ್ವಿ. ರೈಟ್ ಸಾನ್ವಿ? ಟಯರ್ಡ್ ಆಗ್ಬಿಟ್ಟಿದ್ದಾಳೆ ಇವತ್ತು ಫುಲ್ ಕೆಳಗಡೆ. ಸಾನ್ವಿ ಏನಾಯ್ತು? ಆಗ ನೋಡ ಹಂಗಿದ್ರು
ನೆಕ್ಸ್ಟ್ ಸಾಂಗ್ ನೆಕ್ಸ್ಟ್ ಸಾಂಗ್ ಇಲ್ಲಪ್ಪ ಹೇಳವ ನೆಕ್ಸ್ಟ್ ಸಾಂಗ್ ಅಪ್ಪ ಅಪ್ಪ ನೆಕ್ಸ್ಟ್ ಸಾಂಗ್ ಜೋರಾಗಿ ಹೇಳ್ಬೇಕು. ನೋಡಿದ್ರಾ ಕೆನಡಾ ಡೇ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು? ಚೆನ್ನಾಗಿ ಅನ್ನಿಸ್ತಾ? ಅದೇ ಕಂಟಿನ್ಯೂಷನ್ ಬ್ಲಾಗ್ ನಾನು ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ಅವತ್ತು ಲಾಂಗ್ ವೀಕೆಂಡ್ ಇತ್ತು, ಅಂದರೆ ನಮಗೆ 4 days ರಜೆ ಇತ್ತು. ಸೊ ಅದಕ್ಕೋಸ್ಕರ ಅದು ಮಾರನೇ ದಿನ ಬೆಳಗ್ಗೆ ನಾವು ವೆಟ್ ಆ್ಯಂಡ್ ವೈಲ್ಡ್ ಅಂತ ಒಂದು ವಾಟರ್ ಪಾರ್ಕಿಗೆ ಬಂದ್ವಿ. ತುಂಬಾ ಇದು ಏನಕ್ಕೆ ರೆಕಮೆಂಡೆಡ್ ಮಾಡ್ತಾಯಿದ್ದಾರೆ ಅಂದರೆ, ಸೊ ಕೆನಡಾದಲ್ಲೇ ಮಕ್ಕಳಿಗೋಸ್ಕರ ಯಾವ್ದಾದ್ರು ವಾಟರ್ ಪಾರ್ಕ್ ನೋಡ್ತಾ ಇದ್ದರೆ ಸೊ ಅದನ್ನು ನಾನು ಬೇರೆಯವ್ರಿಗೋಸ್ಕರ ರೆಕಮೆಂಡ್ ಮಾಡ್ತಾಯಿದ್ದೀನಿ ಅಷ್ಟೇ. ತುಂಬ ಆಪ್ಷನ್ಸ್ ಇರುತ್ತೆ ಇಲ್ಲಿ ಮಕ್ಕಳಿಗೆ ಆಟ ಆಡ್ಲಿಕ್ಕಾರೆ. ಯಾಕೆಂದರೆ ಬೇರೆದು ತುಂಬ ದೊಡ್ಡದು ಕೆನಡಾದಲ್ಲಿ ಇದೆ, ಆದರೆ ಇದು ತುಂಬ ಮಕ್ಕಳುಗಳಿಗೆ ಚೆನ್ನಾಗಿದೆ ಅಂತ ರೆಕಮೆಂಡೆಡ್ ಅಷ್ಟೇ. ಇಷ್ಟ ಇದ್ದರೆ ಕೆನಡಾದಲ್ಲಿದ್ದವರು ಹೋಗಿ ಟ್ರೈ ಮಾಡ್ಬೋದು, ಮಕ್ಕಳುಗಳು ಚೆನ್ನಾಗಿ ಆಟ ಆಡ್ತಾರೆ. ಓಕೆನಾ? ಸೊ ಎಲ್ಲರೂ ನೋಡಿದರೆ ಸಾನ್ವಿದು ಸಾಂಗ್ ನಿಮಗೆ ಇಷ್ಟ ಆಯಿತಾ? ಸಾನ್ವಿದು ಬ್ಲಾಗ್ಗಳೆಲ್ಲ ಸಾನ್ವಿ ತುಂಬ ಚೆನ್ನಾಗಿ ಸಾಂಗ್ಸ್ ಹೇಳ್ತಾರೆ. ಅವಳ ಹತ್ರ ಸಾಂಗ್ಸ್ ಹೇಳಿಸ್ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಅವಳ ಜೊತೆ ಸಾಂಗ್ಸ್ ಹೇಳಿಸ್ತೀನಂತೆ. ಓಕೆನಾ? ಸೊ ಇದೇ ಬ್ಲಾಗ್, ಇದು ಚಿಕ್ಕ ಪುಟ್ಟ ಬ್ಲಾಗ್ ಅಷ್ಟೇ, ಬೇರೆ ಏನೂ ಇಲ್ಲ. ಇದು ಪುಟ್ಟ ಬ್ಲಾಗು ನಿಮಗೆಲ್ಲರಿಗೂ ನೋಡಿಕೊಂಡು ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲರಿಗೂ ಖುಷಿ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಂತೆ. ಮತ್ತೊಂದು ವೀಡಿಯೋ ಜೊತೆ ಬರ್ತೀನಿ ಅಂತ. ಓಕೆನಾ? ಸೊ ನಾವು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ತಾಯಿದ್ದೀವಿ. ಕಾರ್ ಪಾರ್ಕಿಂಗ್ಗೆ ನಾವು ಫುಲ್ ಡೇಗೆ $25 ಇತ್ತು. ಸೊ ಅದಕ್ಕೋಸ್ಕರ ಪಾರ್ಕಿಂಗ್ ಎಲ್ಲ ತೊಗೊಂಡು ಸಾನ್ವಿ ನೋಡಿ ಫುಲ್ಲು ರೆಡಿಯಾಗಿದ್ದಾಳೆ. ಎಷ್ಟು ಟ್ಯಾನಾಗಿ ಹೋಗಿದ್ದಾಳೆ ಅಂದರೆ, ಇದು ವಾಟರ್ ಪಾರ್ಕ್ ಆದಮೇಲೆ ಫುಲ್ಲು ವಾಟರ್ ಫೇಸೆಲ್ಲ ಫುಲ್ ಟ್ಯಾನಾಗಿ ಅವಳಿಗೆ ಫುಲ್ಲು ಖುಷಿ ಅವಳಿಗೆ. ಏಕೆಂದರೆ ಇಲ್ಲಿ ಅಂದರೆ ಅಪ್ಪ ಅಮ್ಮ ಎಲ್ಲ ದೂರ ಇರೋದ್ರಿಂದ ನಾವೇ ಅವರಿಗೆ ಮಕ್ಕಳಾಗೆ ನಾವು ಅವ್ರ ಜೊತೆ ಆಟ ಆಡಬೇಕಾಗುತ್ತೆ ಪ್ರತಿಯೊಂದನ್ನೆಲ್ಲ. Hi guys,